ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಅನದರ್ ವಿಡಿಯೋ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಡೆಲ್ ಲ್ಯಾಪ್ಟಾಪ್, ಡೆಲ್ ಇನ್ಸ್ಪಿರಾನ್ ಲ್ಯಾಪ್ಟಾಪು 360 ಡಿಗ್ರಿ ಲ್ಯಾಪ್ಟಾಪ್ ಇದು. ಸೊ 360 ಡಿಗ್ರಿ ಲ್ಯಾಪ್ಟಾಪ್ ಯಾವ ರೀತಿ ಆಗಿದೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಕಸ್ಟಮರು ಇದನ್ನು ಸರ್ವಿಸ್ ಮಾಡಲಿಕ್ಕೆ ಅಂತ ಕೊಟ್ಟಿದ್ದಾರೆ. ಸರಿ ನೋಡಿ, ಓಪನ್ ಮಾಡಿದ ತಕ್ಷಣ ಆನ್ ಆಗುತ್ತೆ. ಸೊ ಇದೆಲ್ಲ ಕಟ್ಟಾಗಿದೆ, ಇಂಚಸ್ ಎಲ್ಲ ಕಟ್ಟಾಗಿದೆ, ಡಿಸ್ಪ್ಲೇನೂ ಬ್ರೇಕ್ ಆಗಿದೆ. ಕಸ್ಟಮರ್ ಡಿಸ್ಪ್ಲೇ ಚೇಂಜ್ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಮತ್ತು ಇಂಚಸ್ ಚೇಂಜ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇಂಚಸ್ ಅವೈಲಬಿಲಿಟೀಸ್ ಇಲ್ಲ. ಸೊ ಇದೇ ಇಂಚಸ್ನ ನಾವು ಮಾಡಿಫಿಕೇಷನ್ ಮಾಡಬೇಕಾಗತ್ತೆ. ಸೊ ಇದೇ ಇಂಚಸ್ನ ಮಾಡಿಫಿಕೇಷನ್ ಮಾಡಿ ಇದನ್ನು ನಾವು ಡಿಸ್ಪ್ಲೇ ಹೊಸದು ಡಿಸ್ಪ್ಲೇ ಹಾಕಿ ಕೊಡಬೇಕು. ಅಪಾರ್ಟ್ ಫ್ರಮ್ ದಟ್ ಡಿಸ್ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ. ನನ್ನ ವ್ಯೂವರ್ಸ್ಗೆ ಏನಂದರೆ ಒಂದು ವಿಷಯ ಶೇರ್ ಮಾಡ್ಕೊತೀನಿ. 360 ಲ್ಯಾಪ್ಟಾಪ್ಸ್ನ ಪರ್ಚೇಸ್ ಮಾಡಬೇಕಾದ್ರೆ ನಿಮ್ಮ ಯೂಸೇಜ್ನ ನೋಡ್ಕೊಂಡು ಪರ್ಚೇಸ್ ಮಾಡಿ. ಸ್ಟೈಲು, ಲುಕ್ಕು ಸಖತ್ತಾಗಿದೆ, ಚೆನ್ನಾಗಿದೆ ಅಂತ ಹೇಳಿ ತೊಗೊಳಕ್ಕೆ ಹೋಗಬೇಡಿ. ನಿಮಗೆ ನೆಸಸರಿ ಇದ್ದರೆ ಬಂಡವಾಳ ಹಾಕಿ. ಯಾಕೆಂದರೆ ತುಂಬ ಹಾರ್ಡಾಗಿ ಯೂಸೇಜ್ ಮಾಡೋದ್ರಿಂದ ಈ ಥರ ಇಶ್ಯೂಸ್ ಜಾಸ್ತಿ ಬರುತ್ತೆ. 360 ಲ್ಯಾಪ್ಟಾಪ್ಸ್ನ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಆ್ಯಂಡ್ ರೊಟೇಟ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನೋಡಿ, ಕಸ್ಟಮರು ಬೆಂಡು ಮಾಡಿ 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 ಇದೆಲ್ಲ ಬೆಂಡ್ ಬಂದಿದೆ, ಪ್ಯಾನಲೆಲ್ಲ ಬೆಂಡ್ ಬಂದಿದೆ. ಸೊ ಅದನ್ನು ಬೆಂಡ್ ತೆಗಿಬೇಕು ಅಂತಂದರೆ ಇದೆಲ್ಲ ತೆಗೀಲಿಕ್ಕಾಗಲ್ಲ, ಬಿಕಾಸ್ ಇದೆಲ್ಲ ಮೆಟಲ್ ಬಾಡಿ. ಓಕೆ, ಸೊ ಇದನ್ನು ಡಿಸ್ಪ್ಲೇ ಚೇಂಜ್ ಮಾಡೋಣ. ಬಟ್ ಟಫ್ ಜಾಬ್ ಇದು, ಬಿಕಾಸ್ ಈ ಬೀಡಿಂಗ್ ಇದೆಲ್ಲ ಕಾಣ್ತಿದೆಯಾ ನಿಮಗೆ? ಓಕೆ, ಸೊ ಈ ಬೀಡಿಂಗಿಂದ ಡಿಸ್ಪ್ಲೇನ ಆಚೆ ತೆಗಿಬೇಕು. ಆಚೆ ತೆಗೆದು ಅಗೈನ್ ಸೇಮ್ ಪ್ಲೇಸಲ್ಲಿ ಕುಂಡಿಸ್ಬೇಕಿದನ್ನು. ಸೊ ತುಂಬ ಟಫ್ ಜಾಬ್ ಆ್ಯಂಡ್ ತುಂಬ ಡೆಲಿಕೇಟಿವ್ ವರ್ಕ್ ಇದು. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದನ್ನು ರಿಮೂವ್ ಮಾಡೋಣ. ಸೊ ರಿಮೂವಿಂಗ್ ಪ್ರೊಸೆಸ್ ಎಲ್ಲ ತೋರಿಸ್ತೀನಿ ನಿಮಗೆ, ಯಾವ ರೀತಿ ರಿಮೂವ್ ಮಾಡೋದು ಅಂತ. ಈ ವಿಡಿಯೋ 2 ಪಾರ್ಟಾಗಿ ಚೇಂಜಸ್ ಮಾಡಬೇಕಾಗ್ಬೋದು, ಬಿಕಾಸ್ ಡಿಸ್ಪ್ಲೇ ತೆಗಿಯೋದೇ ತುಂಬ ಟಫ್ ಜಾಬ್ ಇದು. ನೋಡೋಣ. ಓಕೆ, ಸೊ ಇದನ್ನು ಸ್ಕ್ರೂಸ್ ಎಲ್ಲ ರಿಮೂವ್ ಮಾಡೋಣ. ರಿಮೂವ್ ಮಾಡಿ ಡಿಸ್ಪ್ಲೇ ಸೆಕ್ಷನ್ನ ಆಚೆ ತಗೊಂಡು, ಆಫ್ಟರ್ ದಟ್ ಅದಾದ ಮೇಲೆ ಎಕ್ಸಿಸ್ಟಿಂಗ್ ಡಿಸ್ಪ್ಲೇನ ರಿಮೂವ್ ಮಾಡಿ ಅಗೇನ್ ಹೊಸ ಡಿಸ್ಪ್ಲೇನ ಹಾಕೋಬೇಕು. ಸೊ ಇದು ಹೊಸ ಡಿಸ್ಪ್ಲೇ ಮುಂಬೈಯಿಂದ ತರಿಸ್ಕೊಂಡಿದ್ದೀವಿ. ಸೊ ಕೈಗಳೆಲ್ಲ ಟಚ್ ಆಗೋ ಒಂಥರ ಹಳೆ ಥರ ಅನ್ನಿಸ್ತಿದೆ ನಿಮಗೆ. ಸೊ ನೋಡಿ, ಕವರೆಲ್ಲ ಹಾಕಿದ್ದಾರೆ. ಈ ಕವರ್ ರಿಮೂವ್ ಮಾಡಿದ್ರೆ ಹೊಸ ಡಿಸ್ಪ್ಲೇ. ಇದೊಂದು ರೀತಿ ಮೊಬೈಲ್ ಡಿಸ್ಪ್ಲೇ ಹೊಡೆದೋದಾಗ ಕಾಂಬೋ ಡಿಸ್ಪ್ಲೇ ಅಂತ ಹಾಕ್ತಾರಲ್ಲ, ಆ ರೀತಿ ಇರುತ್ತೆ. ಬಟ್ ಮೊಬೈಲ್ಗೆ ಹಾಕುವಷ್ಟು ಈಸಿ ಇರೋದಿಲ್ಲ, ಇದು ಸ್ವಲ್ಪ ಟಫ್ ಇರುತ್ತೆ. ಮೊಬೈಲಿಗೆ ಹಾಕೋದ್ರಲ್ಲೂ ಅದೇ ಟಫು ಅಂತಂದರೆ ಅದಕ್ಕಿಂತ ಜಾಸ್ತಿನೇ ಕಷ್ಟ ಇರುತ್ತೆ ಇದು ಮಾಡಲಿಕ್ಕೆ. ಎಲ್ಲ ಸ್ಕ್ರೂಸ್ ರಿಮೂವ್ ಮಾಡಿದ್ದೀವಿ. ಮಿಡಲಲ್ಲಿ ಯಾವುದೂ ಸ್ಕ್ರೂಸ್ ಇಲ್ಲ, ಓನ್ಲಿ 7 ಸ್ಕ್ರೂ ಮಾತ್ರನೇ ಇದೆ. ಕಂಪ್ಲೀಟಾಗಿ ರಿಮೂವ್ ಆಗಿಲ್ಲ ಸ್ಕ್ರೂ. ಎಸ್, ಓಕೆ. ಬ್ಯಾಕ್ ಪ್ಯಾನಲ್. ಸೊ ಈಗ ಈ ಇಂಚಸ್ನ ನಾವು ಆಚೆ ತೊಗೊಂಡ್ರೆ ದೆನ್ ನಮಗೆ ಡಿಸ್ಪ್ಲೇ ಯೂನಿಟ್ ಸಪ್ರೇಟಾಗಿ ಸಿಗುತ್ತೆ ಆ್ಯಂಡ್ ಮದರ್ ಬೋರ್ಡ್ ಯೂನಿಟ್ ಸಪ್ರೇಟ್ ಆಗುತ್ತೆ. ಓಕೆ, ಎನಿವೇಸ್ ಇದು ಆಲ್ರೆಡಿ ಕಟ್ಟಾಗಿರೋದ್ರಿಂದ ಇದು ಸಪ್ರೇಟಾಗಿ ಈಸಿಯಾಗಿ ಎದ್ದೇಳ್ತಾ ಇದೆ. ಬಟ್ ಇದೇ ರೀತಿ ಅದಿರೋದಿಲ್ಲ, ಅದನ್ನು ಡಿಸ್ಪ್ಲೇ ಯೂನಿಟ್ ಜೊತೆಗೇ ಇಟ್ಕೋಬೇಕಾಗತ್ತೆ ನಾವು.
ಇದು ನೋಡಿ ರ್ಯಾಮ್ ಲೇಬಲ್, ರ್ಯಾಮ್ಗೆ ಅದು ಲೇಬಲ್ ಹಾಕಿದ್ದಾರೆ. ಸೊ ಇದು ರ್ಯಾಮ್ ಹಾಕುವಂಥ ಜಾಗ. ಎರಡು ರ್ಯಾಮ್ ಇದೆ, ಈಕ್ವಲಿ 4GB 8GB ರ್ಯಾಮ್ಸ್ ಇದೆ. ಪ್ರೊಸೆಸರು, ಹೀಟ್ ಸಿಂಕ್ ಯೂನಿಟು ಆ್ಯಂಡ್ ಫ್ಯಾನ್ ಇರುತ್ತೆ. ವೈಫೈ ಕಾರ್ಡ್, ಸಿಮೋಸ್ ಬ್ಯಾಟ್ರಿ. ಸೊ ಇದೇ ನಮ್ಮದು ಲ್ಯಾಪ್ಟಾಪಲ್ಲಿ ಟೈಮು, ಡೇಟು, ಬಯೋಸ್ ಸೆಟ್ಟಿಂಗ್ಸ್ ಎಲ್ಲ ಸೇವ್ ಮಾಡೋವಂಥದ್ದು. ಇದು ಡಿಸ್ಪ್ಲೇ ಕೇಬಲ್. ಡಿಸ್ಪ್ಲೇ ಕೇಬಲ್ ತೆಗಿಯೋಕ್ಕಿಂತ ಮುಂಚೆ ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡಬೇಕು. ಬಿಕಾಸ್ ನಾವು ಇದನ್ನು ತೆಗಿಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಶೇಕ್ ಆದಾಗ ಡಿಸ್ಪ್ಲೇ ಶಾರ್ಟ್ ಆಯಿತು ಅಂತಂದರೆ, ಡಿಸ್ಪ್ಲೇ ಕೇಬಲಲ್ಲಿ ಶಾರ್ಟ್ ಆಗ್ಬೋದು ಅಥವಾ ಡಿಸ್ಪ್ಲೇಗೆ ಶಾರ್ಟ್ ಆಗ್ಬೋದು. ಡಿಸ್ಪ್ಲೇ ಶಾರ್ಟ್ ಆದರೂ ನಮ್ಗೆ ತೊಂದರೆ ಇಲ್ಲ, ಯಾಕೆಂದರೆ ಆಲ್ರೆಡಿ ಹಾಳಾಗಿರೋ ಡಿಸ್ಪ್ಲೇ. ಬಟ್ ಡಿಸ್ಪ್ಲೇ ಕೇಬಲ್ ಶಾರ್ಟ್ ಆಯಿತು ಅಂತಂದರೆ ಅಗೇನ್ ಮತ್ತೆ ಮುಂಬೈಯಿಂದ ತರಿಸ್ಕೋಬೇಕಾಗತ್ತೆ. ಸೊ 40 ಪಿನ್ ಡಿಸ್ಪ್ಲೇ, ಟಚ್ ಸ್ಕ್ರೀನ್ದು ಆಲ್ಮೋಸ್ಟ್ ಎಲ್ಲ ಲ್ಯಾಪ್ಟಾಪ್ಸನ್ನು 40 ಪಿನ್ ಡಿಸ್ಪ್ಲೇನೇ ಕೇಬಲ್ಲೇ ಬರುತ್ತೆ. 40 ಪಿನ್ ಕೇಬಲ್. ಇದು ಚಾರ್ಜಿಂಗ್ ಪಿನ್ ಕೇಬಲ್ಲು, ಹಿಂಗೆ ಕಾಣಿಸ್ತಿದೆ ಅನಿಸುತ್ತೆ. ಇದು ಚಾರ್ಜಿಂಗ್ ಪಿನ್. ಡಿಸ್ಕನೆಕ್ಟ್ ಮಾಡಿದ ತಕ್ಷಣ ನಮ್ಗೆ ಸಪ್ರೇಟಾಗಿ ಬಂತಿದ್ದು. ಸೊ ಇದು ಮದರ್ ಬೋರ್ಡ್ ಯೂನಿಟ್, ಇದನ್ನು ಸಪ್ರೇಟಾಗಿ ಮಾಡೋಣ. ಈಗ ಇದು ಡಿಸ್ಪ್ಲೇ ಯೂನಿಟ್. ಮೇಲ್ಗಡೆ ಕ್ಲಿಪ್ನ ತೆಗೆದಿದ್ದೀವಿ. ಮೇಲ್ಗಡೆ ಕ್ಲಿಪ್ ಇದು. ಇಲ್ಲಿ 2 ಸ್ಕ್ರೂಸ್ ಇದೆ. ಸೊ 2 ಸ್ಕ್ರೂಸ್ ರಿಮೂವ್ ಮಾಡೋಣ. ಡಿಸ್ಪ್ಲೇನ ತೆಗಿಬೇಕು ಅಂತಂದಾಗ ಇದು ಗಮ್ಮಿಂಗ್. ಈ ಡಿಸ್ಪ್ಲೇನ ಈ ಗಮ್ಮಿಂಗಲ್ಲೇ ಪ್ಲೇಸ್ ಮಾಡಿರ್ತಾರೆ. ಸೊ ಈ ಗಮ್ಮಿಂಗ್ನ ನಿಧಾನಕ್ಕೆ ಎಳಿಬೇಕು. ನಿಧಾನಕ್ಕೆ ಎಳೆದಾಗ ಅದು ಲೇಯರ್ ಬೈ ಲೇಯರ್ ಕಿತ್ಕೊಂಡು ಬರುತ್ತೆ. ಸ್ವಲ್ಪ ಫೋರ್ಸಾಗಿ ಎಳೆದ್ರೆ ಕಟ್ ಆಯಿತು ಅಂತಂದರೆ ಮತ್ತೆ ಗಮ್ಮಿಂಗ್ನ ರಿಮೂವ್ ಮಾಡೋಕ್ಕಾಗಲ್ಲ. ಸೊ ಅದು ಮತ್ತೆ ರಿಮೂವ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಒಂದೇ ಫ್ಲೋನಲ್ಲಿ ಎಳಿಬೇಕು.
ಸೊ ಇದು ಗಮ್ಮಿಂಗು ಮೇಲಿಂದ ಕೆಳಗಡೆವರೆಗೂ ಇದೇ ನೇರದಲ್ಲಿ ಹಾಕಿರ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಇರುತ್ತೆ. ಓಕೆ, ಸೊ 2 ರಿಮೂವ್ ಮಾಡಿದ್ದೀವಿ. ಇದು ಒನ್ಸ್ ಅಷ್ಟೇ ಯೂಸ್ ಮಾಡೋಕ್ಕಾಗುತ್ತೆ, ಸೆಕೆಂಡ್ ಟೈಮ್ ಯೂಸ್ ಮಾಡೋಕ್ಕಾಗಲ್ಲ. ಇದಿಷ್ಟೇ, ಇದು ವೇಸ್ಟ್. ಇದು ನೋಡಿ, ಅದು ರಿಮೂವ್ ಮಾಡಿದ ತಕ್ಷಣವೇ ಈಸಿಯಾಗಿ ಡಿಸ್ಪ್ಲೇ ಎದ್ದೇಳ್ತಾ ಇದೆ. ಅದಕ್ಕೆ ಮುಂಚೆ ಎದ್ದೇಳ್ತಾ ಇರಲಿಲ್ಲ ಇದು. ಸಮ್ ಕೇಬಲ್ಸ್ ಕನೆಕ್ಟ್ ಆಗಿದೆ ಅನ್ನಿಸ್ತಾ ಇದೆ, ಈಸಿಯಾಗಿ ಎದ್ದೇಳ್ತಾ ಇಲ್ಲ ಟಾಪಲ್ಲಿ. ಓಕೆ, ಸೊ ಇದು ಹಳೆ ಡಿಸ್ಪ್ಲೇ. ಇದು ಯಾವ ರೀತಿ ಪ್ಲೇಸ್ ಆಗಿದೆಯೋ ಅದೇ ರೀತಿ ಮತ್ತೆ ನಾವು ಇದು ಕ್ಯಾಮ್ರಾ ಪ್ಯಾನಲಲ್ಲಿರುತ್ತೆ. ಸೊ ಅದೇ ರೀತಿ ಕ್ಯಾಮ್ರಾಗೆ ಅಟ್ಯಾಚ್ ಮಾಡಿ ಈ ಕೇಬಲ್ಸ್ ಎಲ್ಲ ಆ್ಯಸ್ ಇಟ್ ಈಸ್ ಮೊದಲೇ ಡಿಸ್ಪ್ಲೇಗೆ ಕನೆಕ್ಟ್ ಮಾಡಿಕೊಂಡು ಮತ್ತೆ ಮಾಡಬೇಕಾಗತ್ತೆ. ಸೊ ಆ್ಯಸ್ ಇಟ್ ಈಸ್ ಮಾಡೋಣ. ಲೈಟಾಗಿ ಪ್ಯಾನೆಲ್ ಬೆಂಡ್ ಬಂದಿದೆ. ಅಲ್ಯೂಮಿನಿಯಮ ಮೆಟಲ್ ಬಾಡಿ ಆಗಿರೋದ್ರಿಂದ ಅದನ್ನು ಬೆಂಡ್ ಮತ್ತು ತೆಗೆಯೋದು ಕೂಡ ಅಷ್ಟು ಈಸಿ ಇರೋದಿಲ್ಲ ಆ್ಯಂಡ್ ಇಂಪಾಸಿಬಲ್. ಸೊ ತಕ್ಕ ಮಟ್ಟಿಗೆ ಸ್ವಲ್ಪ ಬೆಂಡ್ ತೆಗಿಬೋದು, ಕಂಪ್ಲೀಟಾಗಿ ತೆಗಿಲಿಕ್ಕಾಗಲ್ಲ. ಜಾಸ್ತಿ ಫೋರ್ಸ್ ಕೊಟ್ಟು ಬೆಂಡ್ ಮಾಡೋಕ್ಕೋದ್ರೆ ಇನ್ನೊಂದು ಡೈರೆಕ್ಷನಲ್ಲಿ ಬೆಂಡ್ ಆಯಿತು ಅಂತಂದಾಗ ಮತ್ತು ಅದನ್ನು ಪ್ಲೇಸ್ ಮಾಡಲಿಕ್ಕಾಗೋದಿಲ್ಲ. ಓಕೆ, ಎನಿವೇಸ್, ಸೊ ಈಗ ಕಸ್ಟಮರ್ ಕೊಟ್ಟಾಗ ನಮ್ಗೆ ಆ್ಯಸ್ ಇಟ್ ಈಸ್ ಇದೇ ರೀತಿ ಇತ್ತು, ನೀವು ನೋಡಿದ್ದೀರಾ. ಸೊ ಈ ರೀತಿ ಇತ್ತು. ಇದನ್ನು ಈಗ ನಾವು ಇದು ಯಾವ ರೀತಿ ಮೊದಲು ಕಟ್ಟಾಗೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು, ಸೊ ಆ ರೀತಿ ಮತ್ತೆ ಇದನ್ನು ಮೋಲ್ಡಿಂಗ್ ಮಾಡಬೇಕಾಗತ್ತೆ. ಇದನ್ನು ಮೋಲ್ಡಿಂಗ್ ಮಾಡಲಿಕ್ಕೆ ನಾವು ಬೇರೆ ಕಡೆ ಕಳಿಸ್ತೀವಿ. ಸೊ ಮೋಲ್ಡಿಂಗ್ ಯೂಶ್ವಲಿ ನಾವು ಮಾಡೋದಿಲ್ಲ. ಮೋಲ್ಡಿಂಗ್ನ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಇಲ್ಲ ಅಂತಂದರೆ ಮತ್ತೆ ಎವ್ರಿ ಟೈಮ್ ಓಪನ್ ಮಾಡಿ ಕ್ಲೋಸ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಮತ್ತೆ ಕಿತ್ಕೊಂಡ್ಬರುತ್ತೆ. ಸೊ ಇದು ಫೈಬರ್, ಇದು ಮೆಟಲ್ಗೆ ಫೈಬರ್ನ ಮೆಟಲ್ಗೆ ಇದು ಮಾಡಿರ್ತಾರೆ. ಒಂದು ರೀತಿ ಕ್ವಾಲಿಟಿ ವರ್ಕ್ ಆಗಿರೋದಿಲ್ಲ. ಸೊ ಹಾಗಾಗಿನೇ ಯಾರಾದರೂ ಆಗಲಿ 360 ಡಿಗ್ರೀಸ್ ಲ್ಯಾಪ್ಟಾಪ್ಸ್ ತೊಗೋಬೇಕು ಅಂತಂದಾಗ ನೋಡಿ, ನಿಮಗೆ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ತೊಗೊಂಡ್ರೂ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಇಲ್ಲ ಅಂತಂದರೆ ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂತಂದರೆ ಈ ರೀತಿ ಕಟ್ಟಾಯಿತು ಅಂತಂದರೆ ₹1000 ದುಡ್ಡು ಖರ್ಚಾಗುತ್ತೆ. ನಾರ್ಮಲ್ ಲ್ಯಾಪ್ಟಾಪ್ಸಿಗಿಂತ 3 ಪಟ್ಟು ನಿಮಗೆ ಎಕ್ಸ್ಟ್ರಾ ಪ್ರೈಸಸ್ ಆಗುತ್ತೆ. ಡಿಸ್ಪ್ಲೇ ಆಗಿರ್ಬೋದು, ಪ್ಯಾನಲ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರೋಂಥ ಯಾವುದೇ ಆಗಿರ್ಬೋದು. ಸೊ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಸೊ ಅದನ್ನು ನೋಡ್ಕೊಂಡು ಮಾಡಬೇಕು ನೀವು. ಓಕೆ, ಎನಿವೇಸ್, ಇದನ್ನು ಸ್ಟಿಕ್ ಮಾಡಲಿಕ್ಕೆ ನಾವು ಬೇರೆ ಕಡೆ ಕಳಿಸ್ಬೇಕು. ಸೊ ಇದನ್ನು ಕಳಿಸಿ ಅಗೈನ್ ಇದನ್ನು ರಿಟರ್ನ್ ರೀಫಿಟ್ಟಿಂಗ್ ಮಾಡೋಣ. ಇವತ್ತಿಗಿಷ್ಟೇ. ಸೊ ಇದನ್ನು ಕಳಿಸಿದ್ರೆ ನಮಗೆ 2 to 3 ಡೇಸ್ ಟೈಮ್ ಬೇಕಾಗುತ್ತೆ ಇದು ರೆಡಿ ಆಗಲಿಕ್ಕೆ. ಸೊ ಪಾರ್ಟ್ 2ನಲ್ಲಿ ಇದನ್ನು ಕಂಪ್ಲೀಟ್ ಅಸೆಂಬಲ್ ಆಗಿ ಮೋಲ್ಡಿಂಗ್ ಆಗಿ ಯಾವ ರೀತಿ ಬಂದಿದೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಇದಕ್ಕೆ ಸ್ಟಿಕ್ ಮಾಡಿ ಕಳಿಸ್ತಾರೆ ನಮಗೆ. ಮೋಲ್ಡಿಂಗ್ ಆಗಿ ಹೆಂಗೆ ಮಾಡಿರ್ತಾರೆ ಅಂತೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.